ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಆಗಿರುವ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಯಾರು ಬೇಕಾದರೂ ಸುಲಭವಾಗಿ ಈ ಕೇಕನ್ನು ಮಾಡಿಕೊಳ್ಳಬಹುದು. ಓವೆನ್ನ ಅಗತ್ಯ ಕೂಡ ಇಲ್ಲ. ಮೊದಲಿಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ 1/4 ಕಪ್ನಷ್ಟು ಕೊಕ್ಕೋ ಪೌಡರ್ ಹಾಗೆ 3/4 ಕಪ್ನಷ್ಟು ಹುಡಿ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಕೂಡ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವಾಗಲೂ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಬೇರೆ ಮಿಕ್ಸ್ ಮಾಡಿಕೊಳ್ಬೇಕು. ನಂತರವೇ ಇದಕ್ಕೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿಕೊಳ್ಬೇಕು. ಈಗ ನಾನು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ. ಅರ್ಧ ಕಪ್ನಷ್ಟು ಬೆಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಬದಲು ಎಣ್ಣೆಯನ್ನು ಕೂಡ ಹಾಕಿಕೊಳ್ಬಹುದು. ಹಾಗೆ ಅರ್ಧ ಕಪ್ನಷ್ಟು ಮೊಸರು ಕೂಡ ಬೇಕಿದ್ರೆ ಹಾಕಿಕೊಳ್ಬಹುದು. ಇನ್ನು ಇದಕ್ಕೆ 3/4ರಿಂದ 1 ಕಪ್ನಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವುದೇ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮನೆಯಲ್ಲಿ ಸುಲಭವಾಗಿ ಸಿಗುವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿಕೊಂಡು ಇದನ್ನು ಮಾಡಿಕೊಳ್ಳಬಹುದು. ಬೇಕಿಂಗ್ ಪೌಡರ್ ಹಾಗೂ ಕೊಕ್ಕೋ ಪೌಡರ್ ಒಂದು ಎಕ್ಸ್ಟ್ರಾ ಇದ್ರೆ ಸಾಕು. ಈ ರೀತಿ ಕೇಕ್ನ ಬ್ಯಾಟರ್ ಸ್ಮೂತ್ ಆಗಿ ಬರಬೇಕು. ಈಗ ನಾನಿಲ್ಲಿ ಒಂದು ಟ್ರೇಗೆ ಬೆಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಂಡಿದ್ದೇನೆ. ಇದಕ್ಕೆ ರೆಡಿ ಮಾಡಿಟ್ಟ ಬ್ಯಾಟರ್ ಅನ್ನು ಹಾಕಿ 2-3 ಸರ್ತಿ ಈ ರೀತಿ ಟ್ಯಾಪ್ ಮಾಡಿಕೊಳ್ಬೇಕು. ಬೇಕಿದ್ರೆ ಇದನ್ನು 30ರಿಂದ 35 ನಿಮಿಷ ಓವೆನ್ನಲ್ಲಿ ಇಟ್ಕೊಂಡು ಕೂಡ ಬೇಕ್ ಮಾಡಿಕೊಳ್ಬಹುದು. ನಾನಿಲ್ಲಿ ಕುಕ್ಕರ್ನಲ್ಲಿ ಇಡ್ತಾ ಇದ್ದೇನೆ. ಕುಕ್ಕರ್ನ ತಳಭಾಗದಲ್ಲಿ ಸ್ವಲ್ಪ ಈ ರೀತಿ ಉಪ್ಪು ಹಾಕಿಕೊಂಡು 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡಿದ್ದೇನೆ. ಈಗ ಇದರಲ್ಲಿ ಈ ಪಾತ್ರೆಯನ್ನಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಕುಕ್ಕರ್ಗೆ ವಿಸಿಲ್ ಹಾಗೂ ಗ್ಯಾಸ್ಕೆಟ್ ಹಾಕಿಕೊಳ್ಳುವುದು ಬೇಡ. ಇದನ್ನೊಂದು 30ರಿಂದ 40 ನಿಮಿಷ ಬೇಯಿಸ್ಕೊಂಡ್ರೆ ಕೇಕ್ ರೆಡಿಯಾಗಿ ಬರ್ತದೆ. ಈ ರೀತಿ ಫೋರ್ಕ್ ಅಥವಾ ಒಂದು ನೈಫನ್ನು ಹಾಕಿ ನೋಡಿ. ಇದು ಕ್ಲೀನ್ ಆಗಿ ಬಂದರೆ ಪೂರ್ತಿಯಾಗಿ ಬೇಕಾಗಿದೆ ಅಂತ ಅರ್ಥ. ಇನ್ನು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಅನ್ಮೋಲ್ಡ್ ಮಾಡಿಕೊಂಡ್ರೆ ಆಯಿತು. ಅನ್ಮೋಲ್ಡ್ ಮಾಡಿಕೊಂಡ ನಂತರ ಇದನ್ನು ಬೇಕಾದ ಶೇಪ್ಗೆ ಕಟ್ ಮಾಡಿಕೊಳ್ಳಬಹುದು. ಈಗ ತೋರಿಸಿರೋ ಚಾಕ್ಲೇಟ್ ಸ್ಪಾಂಜ್ ಕೇಕ್ ತುಂಬ ಬೇಸಿಕ್ ಹಾಗೂ ಸಿಂಪಲ್ ಆಗಿರುವ ಕೇಕ್ ರೆಸಿಪಿ. ಇದಕ್ಕೆ ಬೇಕಿದ್ರೆ ನೀವು ಚಾಕ್ಲೇಟ್ ಸಿರಪನ್ನು ಮೇಲಿಂದ ಸ್ಪ್ರೆಡ್ ಮಾಡಿಕೊಳ್ಳಬಹುದು. ಹಾಗೆ ಐಸಿಂಗ್ ಕೂಡ ಮಾಡಿಕೊಳ್ಳಬಹುದು. ಈ ಸುಲಭವಾದ ಕೇಕ್ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.